ತಲೆಯಲ್ಲಿ ಸದ್ವಿಚಾರಗಳಿರಬೇಕು, ಬಾಯಲ್ಲಿ ಸವಿ ಮಾತುಗಳಿರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು. ಇಷ್ಟಿದ್ರೆ ಸಾಕು, ಅದು ಬದುಕಿನ ಸಾರ್ಥಕತೆ ಲಕ್ಷಣ. ಇಷ್ಟ ನೆನಪಿಡ್ರಿ, ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ನಾಲ್ಗೆ ಮ್ಯಾಲ ಚಲೋ ಮಾತಿರಬೇಕು, ಎದೆಯಾಗ ಪ್ರೇಮ ಇರಬೇಕು. ಇಷ್ಟಿದ್ದು ಬಿಟ್ರ ನಾವು ಗವಿಸಿದ್ದಪ್ಪಜ್ಜನ ಗದ್ದಿಗೆ ಹೋಗಿ ದೀಪ ಹಚ್ಚಲು ಬೇಕಾಗಿಲ್ಲ. ಇಷ್ಟಿದ್ರ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನ್ಯಾಗ ಸದಾ ಇರುತ್ತಲ್ಲ. ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿದಿರಿ. ನಂದೊಂದೇ ಮಾತು, ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗೀತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟಿದ ಮೇಲೆ ನಮಗೆ ಅವತ್ತು ಆಗುತ್ತೆ ಹೇಳ್ದಂಗೆ ಆಗ್ತೈತಿ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ, ಯಾರು ಅವಸರ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕಷ್ಟೇ. ಒಂದ್ ಸ್ವಲ್ಪ ಗದ್ಲಿದೆ, ಆದಷ್ಟು ನಿಂತು ಹೋಗ್ರಿ, ಯಾರು ಒತ್ತಬೇಡ್ರಿ. ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪಜ್ಜನ ನನ್ನ ಹೃದಯ ಕುಂತ ನನಗೆ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣು ಆಗ್ತೀವಿ. ಮೈಸೂರು